ಕರ್ತೀನಿ ಅಮ್ಮ ಊದ್ಬತ್ತಿ ಅಂತ ಮಾಡ್ತಾ ಇದ್ದೀನಿ ಹಾಯ್ ಮಾಡಿ ಶ್ರೀನಿವಾಸ್ ಬಿಡು ಜಾಗನ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನ ತಮ್ಮನ ಮದ್ವೆದು ಪಾರ್ಟ್ 2 ವಿಡಿಯೋ ಇದಾಗಿರುತ್ತೆ. ಸೊ ಈ ವ್ಲಾಗ್ ಅಲ್ಲಿ ಮೆಹಂದಿ ಶಾಸ್ತ್ರ, ಅರಿಶಿನ ಶಾಸ್ತ್ರ, ದೇವತಾ ಕಾರ್ಯ, ಹಾಗೆ ಅಕ್ಕಿ ರಾಶಿ ಪೂಜೆ ಎಲ್ಲದನ್ನು ಕೂಡ ಇದೊಂದೇ ವ್ಲಾಗ್ ಅಲ್ಲಿ ನೀವು ನೋಡ್ಬೋದು. ಸೊ ಇದು ಶನಿವಾರದ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ. ಶನಿವಾರ ಮಿಡ್ ನೈಟ್ ಅಲ್ಲಿ ನಾವು ದೇವರ ಕಾರ್ಯನ ಮಾಡ್ಕೊಳ್ತೀವಿ. ಬರ್ಮಪ್ಪ ಅಂತ ಹೇಳಿ ದೇವ್ರನ್ನ ಪೂಜಿಸಿ ಅದಕ್ಕೆ ಕುರಿ ಕಡ್ದು ದೇವತಾ ಕಾರ್ಯ ಮಾಡುವಂತದ್ದು. ಸೊ ಹಾಗಾಗಿ ನೈಟ್ ಎಲ್ಲ ನಮಗೆ ಮೆಹಂದಿ ಬಿಡಿಸ್ಕೊಳ್ಳೋ ಅಷ್ಟು ಟೈಮ್ ಇರ್ಲಿಲ್ಲ. ಇನ್ನ ಸಂಡೇ ಅರಿಶಿನ ಶಾಸ್ತ್ರ ಎಲ್ಲ ಇಟ್ಕೊಂಡಿದ್ವಿ. ಸೊ ಹಾಗಾಗಿ ಇವತ್ತು ಫ್ರೀ ಇದ್ವಲ್ಲ ಅಂತ ಹೇಳ್ಬಿಟ್ಟು ಒಬ್ಬೊಬ್ರಿಗೆ ಮೆಹಂದಿ ಬಿಡಿಸ್ಕೊಳ್ತಾ ಇದೀವಿ. ನಾನು ಮತ್ತೆ ನನ್ನ ಕಸಿನ್ ವೈಫ್ ಇಬ್ರು ಕೂಡ ಮೆಹಂದಿ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಬಿಡಿಸಿ ಲಾಸ್ಟಿಗೆ ನನ್ನ ಕಸಿನ್ ಒಬ್ಳಿದ್ಲು, ಅವಳು, ನಾನು, ನನ್ನ ಕೋ ಸಿಸ್ಟರ್ಸ್ 3 ಜನ ಮಾತ್ರ ಉಳ್ಕೊಂಡಿದ್ವಿ. ತೆಗ್ದು ಹಾಕ್ತೀನಿ ನಾನು. ನನ್ನ ಫೋನಿಗೆ ಅತ್ತೆ ಇಷ್ಟಕ್ಕೆ ಬೇಡ ಕುಡಿಲಿ, ಇಷ್ಟಕ್ಕೆ ಬೇಡ ಬೆಳಗ್ಗೆ ಬಚ್ಕೊಂಡು ಕುಡಿಲಿ ತೆಗ್ದಿರ್ತೀನಿ. ಬೆಳಗ್ಗೆ ಬಟನ್ ಅವನ ಹತ್ರ ಐತೆ ಯಾರ ಮಕ್ಕಳಿಲ್ಲ ಇಲ್ಲಿ ಈಗ ಎಲ್ಲ ಮ್ಯಾಲ ಹೋಗ್ಬೇಕು. ಮಕ್ಕನದು ಮ್ಯಾಲ ಹೋಗ್ರೆ ಪರವಿ ನಾವೇ ಮಂಕಣಲ್ಲಪ್ಪ. ನಾನೇನ್ ಪಾಪನ್ ಕರ್ಕೊಂಡಲ್ಲ ಹೋಗಲ್ಲ ನಾನು. ಇನ್ನು ಎತ್ತ ಮನ್ಸ್ ಬರ್ತೀನಿ ನಡಿ. ಏಯ್ ಮೇಲ್ ಮಗ್ಸ್ತಾಳಂತೆ. ಚಳಿ ಕಮ್ಮಿ ಚಳಿ ಇಲ್ಲ ಅಲ್ಲಿ ಮೇಲ್ಗಡೆ. ಹೌದಾ? ಅಯ್ಯೋ ನೀನ್ ಬಾಳ ದಪ್ಪಗದಿಯಲ್ಲ ತಡ್ಕೊಂಡಲ್ಲ. ಸೊ ನಾವು ಮೆಹಂದಿ ಬಿಡಿಸ್ಕೊಂಡ್ವಿ. ನಾವು ಸ್ನಾನ ಏನ್ ಮಾಡ್ಕೊಳ್ಳೋ ಆಗಿಲ್ಲ. ನಮ್ಮಮ್ಮ ಎಲ್ಲ ಉಪವಾಸ ಇದ್ರಲ್ಲ, ಅವ್ರು ಮಾಡುವಂತ ಪೂಜೆ ಇದು. ಜಸ್ಟ್ ಅವ್ರು ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಮೆಹಂದಿ ಬಿಡಿಸ್ಕೊಂಡ್ವಿ. ಬಟ್ 5 ನಿಮಿಷಕ್ಕೆ ಮತ್ತೆ ಎಲ್ಲ ವಾಶ್ ಮಾಡ್ಕೊಂಡು ಮತ್ತೆ ಎಲ್ರು ಕೂಡ ಸ್ನಾನ ಮಾಡ್ಕೊಂಡು ಬಂದ್ವಿ. ಗಂಡು ಮಾಡ್ದಲೆ ದೇವ್ರ ಕಾರ್ಯ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು 12 ಗಂಟೆ ಆದ್ಮೇಲೆ ನೆಕ್ಸ್ಟ್ ಸಂಡೇಗ್ ಬೀಳುತ್ತಲ್ವಾ ಅವಾಗ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈಗ ಗಂಡು ಮಾಡೋ ಶಾಸ್ತ್ರನ ಮಾಡ್ಕೊಂತಾ ಇದೀವಿ. ಅಂಡ್ ಇದು ಬರ್ಮಪ್ಪ ಪೂಜೆ ಅಂತ ಹೇಳ್ತಾರೆ. ಈ ಕಾರ್ಯನ ಮಾಡೋದು ಮಧ್ಯರಾತ್ರಿಲೇನೆ. ಬೆಳಗಿನ ಜಾವ ಅಷ್ಟರಲ್ಲಿ, ಬೆಳಕರಿಯೋ ಅಷ್ಟರಲ್ಲಿ ಎಲ್ಲ ತಿಂದ್ಬಿಟ್ಟು ತೊಳೆದು ಇಟ್ಟಿರ್ಬೇಕು. ಸೊ ಮಧ್ಯರಾತ್ರಿಯಲ್ಲಿ ಮಾಡುವಂತದ್ದು ದೇವ್ರ ಕಾರ್ಯ ಇದು. ಅಂಡ್ ಹಾಗೆ ನಮ್ ಚಿಕ್ಕಪ್ಪನ್ ಮದ್ವೆಲ್ ಮಾಡಿದ್ದಂತೆ, ಇವಾಗ ಅವ್ರ ಮಗನ್ ಮದ್ವೆಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೂ ಇದೆ ಫಸ್ಟ್ ನಮ್ಮ ಮನೇಲಿ ಮಾಡ್ತಾ ಇರೋಂತ ದೇವ್ರ ಕಾರ್ಯ. ಸೊ ಮತ್ತೆ ಮಧ್ಯರಾತ್ರಿಲಿ ಹೆಂಗಪ್ಪ ಊಟ ಮಾಡೋದು ಬೆಳಗಿನ ಜಾವ ಅಂತ ಇದ್ ಮಾಡ್ಕೊಂತಿದ್ವಿ. ಮತ್ತೆ ಮನೆಯವ್ರು ಮಾತ್ರ ಮಾಡುವಂತದ್ದು, ಹೊರಗಡೆಯವ್ರು ಯಾರನ್ನೂ ಕರಿಯೋಂಗಿಲ್ಲ. ನಮ್ಮ ವಟಾರ ಅಣ್ಣ ತಮ್ಮದಿರು ಮನೆಯವ್ರು ಇಷ್ಟು ಜನ ಮಾಡ್ಕೊಳ್ಳೋಂಥದ್ದು. ಮದ್ವೆ ಮನೆ ನಾವು ಮನೆ ಮಾಡ್ಕೊಳ್ಳೋಂತ ಕಾರ್ಯ ಇದು. ಸೊ ಈ ಪೂಜೆಗೆ ಬೆಳಗ್ಗೆಯಿಂದನೂ ಕೂಡ ಉಪವಾಸ ಇರ್ಬೇಕು. 3 ಜನ ಅಥವಾ 5 ಜನ ನಿಮ್ಮ ಇಚ್ಛಾನುಸಾರ ಅಂತ ಹೇಳ್ಬಿಟ್ಟು ಹೇಳಿದ್ರು ಭಟ್ರು. ಸೊ ನಮ್ಮಮ್ಮ, ನನ್ನ ತಮ್ಮ, ಇನ್ನೊಬ್ರು ನಮ್ಮ ಆಂಟಿ 3 ಜನನು ಕೂಡ ಉಪವಾಸ ಇದ್ರು. ನಮ್ಮ ಪಪ್ಪನೂ ಇದ್ರು ಉಪವಾಸ. ಬಟ್ ದೇವಸ್ಥಾನಕ್ಕೆ ಇದ್ರ ಬಗ್ಗೆನೆ ಕೇಳ್ಕೊಬರಕ್ ಹೋದಾಗ ಅಲ್ಲಿ ಪ್ರಸಾದ ತಿಂದ್ರು ಅಂತ ಹೇಳ್ಬಿಟ್ಟು ಸೊ ಅವರು ಕ್ವಿಟ್ ಮಾಡಿದ್ರು. ಈಗ 3 ಜನ ಇದ್ದಾರೆ. ಬರೀ ಹಾಲು ಹಣ್ಣು ಅಷ್ಟೇನೆ ತಿನ್ಬೇಕು, ಇನ್ನೇನು ತಿನ್ನೋ ಹಾಗಿಲ್ಲ. ಇವತ್ತು ಶನಿವಾರ ಬೆಳಗ್ಗೆ ಉಪವಾಸ ಹಿಡ್ದಿದ್ದು. ಇನ್ನ ಭಾನುವಾರ ಇದು ಪುರಿ ಎಲ್ಲ ಕಡ್ದು ದೇವ್ರಿಗೆ ಬಾಯಿಗೆ ಬಟ್ಟೆ ಕಟ್ಕೊಂಡು ಅಡಿಗೆ ಮಾಡಿ ಅದಕ್ಕೆ ಎಡೆ ಕೊಡೋವರ್ಗುನು ಅವ್ರು ಊಟ ಮಾಡೋ ಹಾಗಿಲ್ಲ. ಅಂಡ್ ಹಾಗೆ ಅಡ್ಗೆನು ಕೂಡ ಯಾರು ಉಪವಾಸ ಇರ್ತಾರೋ ಅವರೇ ಮಾಡ್ಬೇಕು. ಬಾಯಿಗೆ ಬಟ್ಟೆ ಕಟ್ಕೊಂಡ್ ಮಾಡೋ ಅಂತದ್ದು. ಒಂದ್ ಸ್ವಲ್ಪ ಎಂಜಲು ಕೂಡ ನಾವ್ ಮಾತಾಡೋ ಎಂಜಲ್ ಕೂಡ ಅದಕ್ಕೆ ಬೀಳೋ ಹಾಗಿಲ್ಲ. ಮತ್ತೆ ಇನ್ಯಾರು ಮುಟ್ಟೋ ಹಾಗೂ ಇಲ್ಲ ಅದು ಅಡ್ಗೆನ ಮಾಡೋದಕ್ಕೆ. ಅಂಡ್ ಮಾಡ್ಬಿಟ್ಟು ನಂತರ ದೇವ್ರಿಗೆ ಎಡೆ ಕೊಟ್ಟ ಮೇಲೆ ಫಸ್ಟ್ ಆ ಎಡೆನ ಅವರೇ ತಿಂದು ಉಪವಾಸ ಮುರಿದ ಮೇಲೆ ಬಾಕಿ ಅಂತ ಎಲ್ಲರೂ ಕೂಡ ಊಟ ಮಾಡ್ಬೇಕು. ಅಷ್ಟು ಬೆಳಗಿನ ಜಾವ ಹೇಗ್ ತಿನ್ನೋದಪ್ಪ ಅಂತ ಅನ್ಕೋಬಹುದು. ಬಟ್ ದೇವ್ರ ಪ್ರಸಾದ ನಮಗೆ ಎಷ್ಟಾಗುತ್ತೋ ಅಷ್ಟು ತಿಂದ್ಬಿಟ್ಟು ಇನ್ ಮಿಕ್ಕಿದ್ದನ್ನ ನಾವು ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ. ಅಂಡ್ ಇವನ್ ಪ್ರತಿಯೊಂದನ್ನು ಕೂಡ ಎಲ್ಲದನ್ನು ಕ್ಲೀನ್ ಮಾಡ್ಕೋಬೇಕು. ದೇವ್ರ ಪಾತ್ರೆಯಿಂದ ಹಿಡ್ದು ಎಲ್ಲ ಮತ್ತೆ ಸ್ವಚ್ಛಗೊಳಿಸಿ ಹೊಸದಾಗಿ ಪೂಜೆ ಮಾಡಿ ಮತ್ತೆ ಬೆಳಗ್ಗೆ ಸೂರ್ಯ ಹುಟ್ಟೋದ್ರೊಳಗೆ ಮನೆ ಎಲ್ಲ ಪೂರ್ತಿ ಸ್ವಚ್ಛವಾಗಿರ್ಬೇಕು. ತಿಂದಿರೋ ಪಾತ್ರೆ ಆಗಿರ್ಬೋದು, ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆ ಮಾಡಿ, ದೇವ್ರು ಮಾಡಿರೋದೇ ಕುರುಹು ಸಹ ಇರಬಾರ್ದು ಆ ತರ ಮಾಡುವಂತದ್ದು.
ಅಂಡ್ ಈ ಕಾರ್ಯಕ್ರಮಕ್ಕೆ ಹೊರಗಡೆ ಯಾರನ್ನು ಕೂಡ ಇನ್ವೈಟ್ ಮಾಡಿರ್ಲಿಲ್ಲ. ನಮ್ಮ ವಠಾರದವರು ಮನೇಲಿ ನಾವೇನ್ ನೆಂಟರುಗಳೆಲ್ಲ ಬಂದಿದ್ವಿ ಅವರು ಮತ್ತೆ ನಾವು ನಮ್ ತಾತನ ಅಣ್ಣ ತಮ್ಮದಿರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳೆಲ್ಲ ಇರ್ತಾರಲ್ಲ ಅವ್ರು ನಮ್ ವಠಾರದವ್ರು ಮಾತ್ರ. ಹೊರಗಡೆ ಯಾರಿಗೂ ಕೂಡ ಇದಕ್ಕೆ ಆಹ್ವಾನ ಕೊಡೋ ಹಾಗಿಲ್ಲ. ನಾವು ಮನೆಯವ್ರಿಗೆ ಮಾತ್ರ ಮಾಡುವಂತ ಕಾರ್ಯಕ್ರಮ. ಅಂಡ್ ಹಾಗೆ ಬೆಳಗಿನ ಜಾವ ಊಟ ಆದ್ಮೇಲೆ ಮಿಕ್ಕಿದ್ದೆಲ್ಲವನ್ನು ಸಹ ನಾವು ಅವಾಗ ಮುಂಚೆ ಎಲ್ಲ ಏನ್ ಮಾಡ್ತಿದ್ರಂತೆ ನಮ್ ಚಿಕ್ಕಪ್ಪ ಹೇಳಿದಿದ್ದು, ಅವ್ರು ಸಣ್ಣವರಿದ್ದಾಗೆಲ್ಲ ಇದ್ ಮಾಡಿದಾಗ ಮನೆ ಹತ್ರನೇ ಗುಂಡಿ ತೋಡ್ಬಿಟ್ಟು ಊತ ಮುಚ್ತಾ ಇದ್ರಂತೆ ಮಟನ್ ಎಲ್ಲ. ಸೊ ಇವಾಗ ಸಿಟಿ ಕಡೆ ಎಲ್ಲ ಅದನ್ನ ಮಾಡೋ ಹಾಗಿಲ್ವಲ್ಲ, ಹಾಗಾಗಿ ನಾವು ಊಟ ಎಲ್ಲ ಆದ್ಮೇಲೆ ಅದನ್ನ ತಗೊಂಡು ಹೋಗಿ ಚಾನಲ್ಗೆ ಹಾಕ್ ಬಂದ್ವಿ. ಸೊ ಅದನ್ನ ಮತ್ತೆ ಒಂದು ನಾಯಿನೂ ಸಹ ಮುಟ್ಟಬಾರ್ದಂತೆ, ಅದಕ್ಕೋಸ್ಕರ ಅವರು ಗುಂಡಿ ಫುಲ್ ತೋಡ್ಬಿಟ್ಟು ಅದ್ರೊಳಗೆ ಚಪ್ರದ ಕೆಳಗೆ ಅದ್ರೊಳಗೆ ಮುಚ್ತಾ ಇದ್ರಂತೆ. ಅಂದ್ರೆ ಹಿಂದಿನ ಕಾಲದಿಂದನೂ ನಡೆದು ಬಂದಿರುವಂತ ಪದ್ಧತಿ ಅದು, ನಮಗ್ ಗೊತ್ತಿರಲ್ವಲ್ಲ. ಸೊ ನಾವು ಕೂಡ ಇದೆ ಫಸ್ಟ್ ಟೈಮ್ ನಮ್ಮ ಮನೇಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ನಾವು ಎಲ್ಲದನ್ನು ಕೂಡ ಕೇಳಿ ತಿಳ್ಕೊಂಡ್ವಿ. ಬಂದ್ರು ಯಾರ ಅಪ್ಪಾಜಿನೂ ಕಳ್ಸಕ್ ಬಿಡುದಿಲ್ಲ, ಸಂದೀಪ್ ಅಪ್ಪನೂ ಕಳ್ಸಕ್ ಹೋಗಿಲ್ಲ. ಸಾಕು ಸಾಕು ಅಕ್ಕ ಲೈಟ್ ಅಕ್ಷತೆ ಹಾಕ್ರಿ. ಬಿಟ್ಟಿಯಲ್ಲ ಇಲ್ಲ 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 ಇಲ್ಲ. ಮಮ್ಮ ಚುಟ್ಕಿ ಹಾಕ್ತೀಯ ಚಿನ್ನಗೆ? ತಮ್ಮ ನಾವೇ ಹಾಕ್ತೀವಿ, ಕಡ್ಡನೆಗೆ ಎದಬೇಕಲ್ಲ ಈಗ ಅದಕ್ಕೆ. ಹೋಗ್ರಿ ಹೋಗ್ರಿ ಹೋಗ್ರಪ್ಪ. ಬೆಳಗ್ಗೆ ಫುಲ್ಲು ಇವಾಗ ಹಾಯ್ ಮಾಡಿ ಶ್ರೀನಿವಾಸ್. ಮೇಲ್ಗಡೆಯವರಿಗೆಲ್ಲ ಎಬ್ಬಿಸ್ಕೊಂಡ್ ಬರ್ಬೇಕು ಆ ಕಡೆ. ಅತ್ತೆ ಇಷ್ಟೊತ್ತಲ್ಲಿ ಗಂಟೆ ಏನು ಬರ್ಸತ್ತೆ? 3:15 ಟೈಮ್, 3:15. ಮತ್ತೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಬೆಳಗ್ಗೆ ಮತ್ತೆ ಪೂಜೆ ಮಾಡಬೇಕಲ್ಲ. ಗೋವಿಂದ 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 ಹೇಳು, ಗೋವಿಂದ ಗೋವಿಂದ. ಅಕ್ಕ ಎದಳ್ರಿ. ಸೊ ಇನ್ನು ಪೂಜೆ ಎಲ್ಲ ಆಯ್ತು. ಉಪವಾಸ ಇದ್ದವರು ಅವರು ಉಪವಾಸ ಬಿಟ್ಟಿದ್ದಾಯ್ತು. ಈಗ ಮೇಲ್ಗಡೆ ಮಲಗಿದವ್ರನ್ನೆಲ್ಲ ಎಬ್ಬರಿಸ್ಕೊಂಡ್ ಕರ್ಕೊಂಡ್ಬಂದು ಈಗ ಎಲ್ರು ಕೂಡ ಊಟ ಮಾಡ್ತಾ ಇದೀವಿ. ಸಾಂಬಾರ್ ಮಾತ್ರ ಸಖತ್ತಾಗಿತ್ತು. ಅರ್ಜೆಂಟ್ ಅಲ್ಲಿ ಅಡುಗೆ ಮಾಡಿದ್ರು ಕೂಡ ಸಾಂಬಾರೆಲ್ಲ ಸೂಪರ್ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಇನ್ನ ಮಿಕ್ಕಿದ್ದನ್ನೆಲ್ಲ ನನ್ನ ಪಪ್ಪ ಮತ್ತೆ ನನ್ನ ಕಸಿನ್ ಇಬ್ರು ಕೂಡ ಚಾನಲ್ಗೆ ಹಾಕ್ ಬಂದ್ರು. ನಾವಿಲ್ಲೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಈ ರೀತಿ ನಮ್ಮ ಮನೇಲಿ ದೇವ್ರ ಕಾರ್ಯನ ಮಾಡಿದ್ವಿ. ಅಂಡ್ ನೆಕ್ಸ್ಟ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಡ್ರೆಸ್ ನೋಡವ, ಡ್ರೆಸ್ ಬಾತಿಂಗ್ ಡ್ರೆಸ್. ಡ್ಯಾನ್ಸ್ ಡ್ಯಾನ್ಸ್ ಸೊ ಅರಿಶಿನ ಶಾಸ್ತ್ರಕ್ಕೆ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡ್ಕೊಂಡು ಕೂತಿದ್ವಿ. ಅಂಡ್ ಹಾಗೆ ಅದಕ್ಕಿಂತ ಮುಂಚೆ ಒಂದಿಷ್ಟು ರೀಲ್ಸ್ ನ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೆರಡು ರೀಲ್ಸ್ ನ ಕೂಡ ಮಾಡ್ಕೊಂಡ್ವಿ. ಸೊ ರವಿ ಸರ್ದು ಸಾಂಗ್ ಇದೆಯಲ್ವಾ, ಆ ಸಾಂಗಿಗೆ ಫಸ್ಟ್ ಒಂದು ರೀಲ್ಸ್ ನ ಮಾಡ್ಕೊಂಡ್ವಿ.
ಇದಾಗಿದ ನಂತರ ಅರಿಶಿನ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಇನ್ನೊಂದು 2-3 ರೀಲ್ಸ್ಗಳನ್ನ ಮಾಡ್ಕೊಂಡ್ವಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಎಂಜಾಯ್ ಮಾಡಿದ್ವಿ. ಎಷ್ಟೋ ದಿನಗಳಾಗಿತ್ತು ಎಲ್ಲ ಈ ರೀತಿ ಫ್ಯಾಮಿಲಿ ಸೇರಿ. ಆ್ಯಂಡ್ ಹಾಗೆ ಈ ಕೆಲಸ ಅದು ಇದು ಬ್ಯುಸಿಗಳ ನಡುವೆ ಈ ರೀತಿ ಎಲ್ಲ ಫಂಕ್ಷನ್ಗಳು ತುಂಬಾ ಹಚ್ಚಮ್ಮ ಅಣಿಗೆ ಮಕ್ಕಕ್ಕೆಲ್ಲ ಏನಾಗಲ್ಲ ಫಸ್ಟಿಗೆ ಹಚ್ಚಿ ನೀಟ ಹಚ್ಚಮಗೆ ಹಚ್ಚ ಮಕ್ಕ ಕಣ್ಣಿಗೆ ಕಿವಿಗೆಲ್ಲ ಮಸಾಜ್ ಮಾಡತ್ತೆ ನಾನು ಫುಲ್ ಹಚ್ಬೇಕು ಅಂತ ಹಂಗಿಡ್ಕ ಬರ್ರಿ ನೀವು ಕುತ್ಕೊ ಬರ್ರ ಇಲ್ಲ ಕಟ್ಟಿದೀವಿ ಅದಕ್ಕಿಂತ ಮೇಲ್ಗಡೆ ಗೊತ್ತಿರೋ ಬಗ್ಗೆ ಹಿಂದಿಂದನೇ ಅಮ್ಮ ನಾನು ಹಚ್ಲಾ ಹಚ್ಲಾತೆ ವೈಟ್ ಶರ್ಟ್ ಅವನಿಗಾರ ಸ್ವಲ್ಪ ಹಚ್ಚ್ರಿ ತಗ ಸೈಡಿಗೆ ಕುತ್ಕೊಳ್ಳ ಅವನಿಗೆ ಹಚ್ಚಕ್ಕಾಗಲ್ವಲ್ಲ ನೀನಾಗಿ ವಿಡಿಯೋ ಮಾಡ್ತೀನಿ ಅಕ್ಕ ಅವ್ರದಾದ್ಮೇಲೆ ಹಚ್ಚು ಓಕೆ ಗುಣ ಅಪ್ಪುಜಿ ಅಯ್ಯೋ ಅಪ್ಪ ಪುನರ್ವಿಗೆ ಎಷ್ಟೊಂದು ಹಚ್ಚಿದ್ ಗೊತ್ತಾಗ್ತೆ ಎಲ್ಲರೂ ಹಚ್ಕೊಂಡಿದ್ದೀರಾ ಇಲ್ಲಪ್ಪ ಸುಮ್ಮನೆ ಅಮ್ಮಣಿ ಪುನಃ ನಾನು ನೋಡಿದ ತಕ್ಷಣ ಬಂದ್ಬಿಡ್ತಾಳಿಗೆ ಅಲ್ಲ ಮಾಮ ಮೈಗೆ ಮುಖ ಕಚ್ಚು ಅದನ್ನೇ ಹಚ್ಚಮ್ಮ ಸೈಡಿಗೆ ತಡೀರಿ ತಡಿಯ ಅಪ್ಪ ಸಾಕು ಮಗ ತಗೊಂಡು ಸೂಪರ್ ಅದೇ ಗೊತ್ತಿ ಐಡಿ ಬಸ್ಬಿಟ್ಟು ಹೇಳೋ ಸರಿ ಅಷ್ಟೇ ಆ ಹುಡುಗ ಹಬ್ಬ ಹಚ್ಕೊಂಡಿಲ್ವಲ್ಲ ಅದಕ್ಕೆ ಚೆನ್ನಾಗಿ ಮಾಡಿ
ಎಲ್ಲ ಚಿನ್ನ ಚಿನ್ನ ಎಲ್ಲ ಸ್ವಲ್ಪ ತಗೊಳ್ಳಿ ಕಾಣ್ಕೆ. ಸಾಕು ಸಾಕು ಸಾಕು. ಕನ್ನಡಕ ಸರಿ ಮಾಡ್ಕೋ. ಜೋರಾಗಿ ಚೂರು ಕ್ಯಾಮ್ರಾ ತರ ಬಿಡು ಜಾಗನ. ಸೊ ಅರ್ಶಿನ ಹಚ್ಚಿದ್ದಾಯ್ತು, ನೀರು ಹಾಕಿದ್ದಾಯ್ತು. ನೆಕ್ಸ್ಟ್ ಇನ್ನೊಂದೆರಡು ರೀಲ್ಸ್ ಬಾಕಿ ಇತ್ತು. ಸೊ ಅದನ್ನ ಈಗ ಮಾಡ್ಕೊಳ್ತಾ ಇದ್ದೀವಿ. ಮಾಡಲ್ಲ, ಡ್ಯಾನ್ಸ್ ಮಾಡಲ್ಲ ಅಂದವ್ರ ಕೈಯನ್ನೆಲ್ಲ ರಿಹರ್ಸಲ್ ಮಾಡಿಸಿ ಇದೆ ಮತ್ತಿನ್ನೆಲ್ಲ ನಮಗೆ ಈ ಥರ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಸದ್ಯಕ್ಕೆ ಒಂದಾದ್ಮೇಲೆ ಯಾರ್ದು ಮದುವೆ ಕೂಡ ಇರಲಿಲ್ಲ ನಮ್ಮ ಮನೇಲಿ. ಹಾಗಾಗಿ ಎಲ್ರಿಗೂ ಕೈಯಲ್ಲಿ ಹಾಡಿ ಕುಣಿದು ಕುಪ್ಪಳಿಸಿದ್ವಿ. ನೆಕ್ಸ್ಟ್ ಇದಾದ್ಮೇಲೆ ಅಕ್ಕಿ ರಾಶಿ ಪೂಜೆ ಮಾಡಬೇಕಾಗಿತ್ತು. ಸೊ ಮತ್ತೆ ನನ್ನ ತಮ್ಮ ಹೋಗಿ ಫ್ರೆಶ್ ಅಪ್ ಆಗಿ ಅವನು ಕೂಡ ರೆಡಿ ಆಗಿ ಬಂದ. ಅಷ್ಟರಲ್ಲಿ ನಾವಿಲ್ಲಿ ಎಲ್ಲ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ಇಲ್ಲಿ ಕೆಳಗಡೆ ಅಕ್ಕಿ ರಾಶಿ ಪೂಜೆಗೆ ಎಲ್ಲದನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅಕ್ಕಿ ಅಥವಾ ಧಾನ್ಯ, ಯಾವುದೇ ಧಾನ್ಯ ಆದ್ರೂ ಕೂಡ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ನಾವು ಭಾವಿಸ್ತೀವಿ. ಸೊ ಈ ಧಾನ್ಯನ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸದಾ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾರೆ, ಹಾಗೆ ಸಂಪತ್ತು ಸಮೃದ್ಧಿ ಹೆಚ್ಚಾಗಲಿ ಅಂತ ಅಂದ್ಬಿಟ್ಟು ಶುಭ ಸಂದರ್ಭಗಳಲ್ಲಿ ಈ ಅಕ್ಕಿ ರಾಶಿ ಪೂಜೆನ ಮಾಡ್ತಕ್ಕಂಥದ್ದು. ಸೊ ಇನ್ನು ಮದುವೆ ಟೈಮಲ್ಲಾದರೆ ಹೊಸ ದಂಪತಿಗಳು ಅವ್ರ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಎಲ್ಲದನ್ನು ನೆಲೆಸಿರಲಿ ಅಂತ ಹೇಳ್ಬಿಟ್ಟು ಅಕ್ಕಿ ರಾಶಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಫಸ್ಟ್ ನನ್ನ ಪಪ್ಪ ಪೂಜೆ ಮಾಡಿದ್ರು. ಅದಾಗ್ತಿದ್ದಂಗೆ ಇನ್ನು ನನ್ನ ತಮ್ಮನೂ ಕೂಡ ಫ್ರೆಶ್ ಅಪ್ ಆಗಿ ಬಂದ. ಸೊ ಬಲಗಡೆ ನನ್ನ ತಮ್ಮನ ಕೂರಿಸಿ ಲೆಫ್ಟ್ ಸೈಡಲ್ಲಿ ಬೆಳ್ಳಿ ಸಾಮಗ್ರಿಗಳು ಅಂದರೆ ಹುಡುಗಿಗೆ ಅಂತಂದಿರ್ತೀವಿ ಕಾಲುಂಗುರ, ಚೈನು, ತಾಳಿ, ಹಾಗೆ ಅವನಿಗೆ ಮುಹೂರ್ತದ ಬಟ್ಟೆ ಇದನ್ನೆಲ್ಲ ಇಟ್ಬಿಟ್ಟು ಮತ್ತು ಅಕ್ಕಿ ರಾಶಿಲಿ ಒಂದು ಬೆನಕನ್ನು ಇರಿಸಿ ಅದಕ್ಕೆ ಫಲ ತಾಂಬೂಲದಿಂದ ನೈವೇದ್ಯ ಮಾಡಿ ನಂತರ ಪೂಜೆ ಮಾಡಿ ಈಗ ಇವನಿಗೆ ಕೂಡ ಆರತಿಯನ್ನು ಮಾಡ್ತಾ ಇದ್ದೀವಿ. ಅವಾಗ ಹಿಂಗ ಫೋಟೋಗಳು ತಗೊಂಡಿರ್ತೀವಿ. ಇವಾಗ ಒಂದು ನೆನಪಿ ಏನಿಲ್ಲ. ಇವಾಗ ಎರಡು ಅಲ್ಲ, ಒಂದ್ ಮೇಲ ಇನ್ನೊಂದು ಐದು ಒಂದು ಎರಡು ಮೂರು ನಾಲ್ಕು ಹತ್ತೆ ಒಂದು ಮಾಡ್ರೆ 5 ಮಾಡೋದೇನೇ ಇದೆ. ಒಂದಾಗ ಸತ್ತೆ ನಾನು ಲತಕ್ಕ ಅವಳು ಇನ್ನೂ ಇರ್ತಾರೆ. ಅವಳೇ ಅಷ್ಟೇ ಸ್ನಾನ ಮಾಡಿದಾಳೆ. ಗೊಂಬೆ ಸೊ ಇವತ್ತಿನ ಕಾರ್ಯಕ್ರಮಗಳೆಲ್ಲ ಇಲ್ಲಿಗೆ ಮುಗೀತು. ಸೊ ಸದ್ಯಕ್ಕೆ ನಾನು ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಎಲ್ಲ ನೋಡ್ತಿದ್ರೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.